ಬೃಂದಾವನ ಸೀರಿಯಲ್ ಪೊಲೀಸ್ ಸ್ಟೇಷನ್ನಲ್ಲಿ ಹೊಸ ನಾಟಕ ಶುರುವಿಟ್ಟುಕೊಂಡ ಗಿರಿಜಾ, ಅಪಾಯದಲ್ಲಿರುವ ಸುಧಾಮೂರ್ತಿ. ಮಕ್ಕಳಿಗೆ ಹೊಸ ಆಟ ಕಲಿಸುವ ಸಲುವಾಗಿ ಪುಷ್ಪ ಮಕ್ಕಳು ಹಾಗೂ ಮನೆಯವರೆಲ್ಲ ಸೇರಿಕೊಂಡು ಸಮೀಪದ ಮೈದಾನಕ್ಕೆ ಹೋಗುತ್ತಾಳೆ. ಅಲ್ಲಿ ಅವರೆಲ್ಲ ಸೇರಿ ಚಿನ್ನಿದಾಂಡು ಆಡಲು ಆರಂಭಿಸುತ್ತಾರೆ. ಚಿನ್ನಿದಾಂಡು ಆಟ ಆರಂಭಿಸುತ್ತಲೇ ಬಾಲ್ಯಕ್ಕೆ ಜಾರುವ ಪುಷ್ಪದ ಅಣ್ಣನೊಂದಿಗೆ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಾಳೆ. ಗಂಡಸರು ಒಂದು ತಂಡವಾದರೆ ಹೆಂಗಸರು ಒಂದು ತಂಡ ಮಾಡಿಕೊಂಡು ಚಿನ್ನಿದಾಂಡು ಆಡಲು ಪ್ರಾರಂಭಿಸುತ್ತಾರೆ. ಅಜ್ಜಿಗೆ ಎದೆನೋವು ಇತ್ತ. ಮನೆಯಲ್ಲಿ ಪುಸ್ತಕ ಓದುತ್ತಿದ್ದು ಅಜ್ಜಿ ಅವರಿಗೆ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸುತ್ತದೆ. ಆರಂಭದಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಂಡರೂ ನಂತರ ನೋವು ಜೋರಾಗುತ್ತದೆ. ಪುಷ್ಪಳನ್ನು ಆಸರೆಗಾಗಿ ಕರೆಯುವ ಅಜ್ಜಿಯವಳು ಬಾರದೇ ಇದ್ದಾಗ ನೋವಿನಲ್ಲಿ ಮಾತ್ರೆಗಾಗಿ ತಡಕಾಡುತ್ತಾರೆ. ಆದರೆ ಅವರಿಗೆ ಮಾತ್ರೆಯೂ ಸಿಗುವುದಿಲ್ಲ. ಇತ್ತೆ ಯಾರನ್ನೇ ಕರೆದರೂ ಯಾರೂ ಅವರ ಕೋಣೆಗೆ ಬರುವುದಿಲ್ಲ. ಎದೆ ನೋವಿನಲ್ಲೇ ಕೋಣೆಯಿಂದ ಹೊರಗೆ ಹೋಗುವ ಅಜ್ಜಿ ಎಲ್ಲರ ಹೆಸರು ಹಿಡಿದು ಕರೆದರೂ ಯಾರೂ ಬರುವುದಿಲ್ಲ. ಅಷ್ಟೊತ್ತಿಗೆ ಅವರಿಗೆ ಎದೆ ನೋವು ಜೋರಾಗಿರುತ್ತದೆ. ಪೊಲೀಸ್ ಸ್ಟೇಷನ್ನಲ್ಲೂ ಸುಳ್ಳು ಹೇಳುವ ಗಿರಿಜಾ. ಇತ್ತ ಗಿರಿಜಾಳಿಂದ ಹೇಗಾದರೂ ಸತ್ಯ ಬಾಯಿ ಬಿಡಿಸಬೇಕು ಎಂದು ನಿರ್ಧಾರ ಮಾಡುವ ಆಕಾಶ್ ಆಕೆಯನ್ನು ಪೊಲೀಸ್ ಸ್ಟೇಷನ್ ಒಳಗೆ ಕರೆದೊಯ್ದರೂ ಆಕೆ ಸತ್ಯ ಬಾಯಿ ಬಿಡುವುದಿಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದೇ ವಾದ ಮಾಡುತ್ತಾಳೆ. ಇದರಿಂದ ಸಿಟ್ಟುಗೊಳ್ಳುವ ಆಕಾಶ್ ಅವಳನ್ನು ಪೊಲೀಸ್ ಸ್ಟೇಷನ್ ಒಳಗೆ ಎಳೆದುಕೊಂಡು ಹೋಗುತ್ತಾನೆ. ಆಗ ಸತ್ಯ ಹೇಳುತ್ತೇನೆ ಎನ್ನುವ ಗಿರಿಜಾ ಮತ್ತೆ ಪುಷ್ಪಳ ಮೇಲೆ ಆರೋಪ ಮಾಡುತ್ತಾಳೆ. 1 ಕೋಟಿ ನೀಡಿದ್ದು ಹೇಳಬಾರದು ಎಂದು ನನ್ನ ಬಾಯಿ ಮುಚ್ಚಿಸುವ ಸಲುವಾಗಿ ಚಿನ್ನ ಕೊಟ್ಟಿದ್ದಾಳೆ ಎಂದು ಆಕಾಶ್ ಮನಸ್ಸಿನಲ್ಲಿ ಮತ್ತೆ ಪುಷ್ಪ ಬಗ್ಗೆ ಕೋಪ ಮೂಡುವಂತೆ ಮಾಡುತ್ತಾಳೆ. ಅಲ್ಲದ ಚಿನ್ನ ಎಲ್ಲಿದೆ ಎಂದು ತೋರಿಸುವಂತೆ ಹೇಳು ಎಂದು ಹೇಳುತ್ತಾಳೆ. ಗಿರಿಜಾ ಹೇಳಿದ ಮಾತನ್ನೇ ಸತ್ಯ ಎಂದು ಆಕಾಶ್ ನಂಬುತ್ತಾನೆ. ಅಜ್ಜಿಯ ಪ್ರಾಣಾಪಾಯ ಈ ಎಲ್ಲರೂ ಸೇರಿ ಪುಷ್ಪಳ ಬಾಳಕನ್ನು ನರಕ ಮಾಡುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.